ಅವ್ರ ಪಾಡಿಗೆ ಅವ್ರು ಇದಾರಲ್ಲ, ಅದು ನಮ್ಗೆ ಖುಷಿ. ಮ್ಯಾರೇಜ್ ಆಗಿದೆ, ಇಬ್ರು ಮಕ್ಕಳು. ಹೌದು, ಇಬ್ರು ಮೊಮ್ಮಕ್ಕಳು ಇದ್ದಾರೆ. 2 ಜನ ಮೊಮ್ಮಕ್ಕಳು. 3 ಜನ ಮೊಮ್ಮಕ್ಕಳು. ಅವರು ಇಲ್ಲಿ ಬರ್ತಾರಾ? ಬಹಳ 3 ಸಲ ಬರ್ತಾರೆ ವರ್ಷಕ್ಕೆ ಅವರು. ಅಲ್ವಾ? ಅಜ್ಜ ಅಜ್ಜಿಯನ್ನು ನೋಡ್ಲಿಕ್ಕೆ ಬಂದೇ ಬರ್ತಾರೆ. ಇಲ್ಲೆಲ್ಲ ಅವ್ರಿಗೆ ಬೇಕಾದೆಲ್ಲ ನಾವು ಮಾಡ್ಕೊಡ್ತೀವಲ್ಲ, ಆಟ ಆಡಕ್ಕೆಲ್ಲ. ಅಲ್ಲ, ಇಲ್ಲಿ ಅಗ್ರಿಕಲ್ಚರ್ ನಿಮ್ಮ ಎಲ್ಲ ಕೃಷಿ ನೋಡಿ ಅವ್ರಿಗೆ ತುಂಬಾ ಖುಷಿ ಅಲ್ಲ, ಇದು ನೋಡ್ಲಿಕ್ಕಿಲ್ಲಲ್ಲ. ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ಕಾರ್ಕಳದ ಅಜಕ್ಕಾರು ಎಂಬಲ್ಲಿ ಬಂದಿದ್ದೇನೆ. ಇಲ್ಲಿ ಒಬ್ಬ ಪ್ರಗತಿಪರ ಕೃಷಿಕರು ತನ್ನ ವಿಭಿನ್ನ ರೀತಿಯ ಒಂದು ಕೃಷಿಯನ್ನು ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ. ಅದು ಒಂದು ಲಿಂಬೆಯ ಕೃಷಿಯಾಗಿರಿದೆ. ಆದ್ದರಿಂದ ಆ ಕೃಷಿ ಹೇಗಿದೆ, ಅವರು ಯಾವ ರೀತಿಯೆಲ್ಲ ಅದನ್ನು ಮಾಡಿದ್ದಾರೆ, ಅದಕ್ಕೆ ಎಷ್ಟು ಖರ್ಚಾಗಿದೆ, ಇದನ್ನೆಲ್ಲ ನಾವು ಅವರಿಂದಲೇ ಕೇಳಿ ಪಡೆಯೋಣ ಬನ್ನಿ. ಆತ್ಮೀಯ ವೀಕ್ಷಕರೇ, ನಾನು ಈಗಾಗಲೇ ಹೇಳಿದ ಹಾಗೆ ಪ್ರಗತಿಪರ ಕೃಷಿಕರು, ವಿಭಿನ್ನ ರೀತಿಯ ಕೃಷಿ ಮಾಡಿದವರು ವೈ ಎಣ್ಣೆಹೊಳೆ ನಾರಾಯಣ್ ನಾಯ್ಕ್. ಅವರು ಕೃಷಿಕರಲ್ಲ, ಬದಲಾಗಿ ಅವರು HL ಪ್ರತಿಷ್ಠಿತವಾದ ಒಂದು ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದರು. ಸಾಧಾರಣ 38 ವರ್ಷ ಸೇವೆಯನ್ನು ಮಾಡಿ ಈಗ ತನ್ನ ಒಂದು ಮನೆಯ ಪರಿಸರದಲ್ಲಿ ಒಂದು ಲಿಂಬೆಯ ತೋಟವನ್ನು ಮಾಡಿದ್ದಾರೆ. ಇದನ್ನು ಪ್ರಮುಖ ಬೆಳೆಯನ್ನಾಗಿ ಇವರು ಮಾಡಿ ಯಶಸ್ವಿಯಾಗಿದ್ದಾರೆ. ಬನ್ನಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ಸರ್, ನಿಮ್ಗೆ ಸಾಧಕರಿಗೆ ಸಲಾಂ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮ ಪರಿಸರ ನೋಡುವಾಗ ತುಂಬಾ ಖುಷಿ ಆಯ್ತು. ಈ ಲಿಂಬೆ ಗಿಡ ಒಂದು ಮಾಡ್ಲಿಕ್ಕೆ ನಿಮ್ಗೆ ಹೇಗೆ ಸರ್ ಅದು? ನನಗೆ ಲಿಂಬೆ ಗಿಡ ಮಾಡ್ಲಿಕ್ಕೆ ಪ್ರೇರೇಪಣೆ ಅಂದ್ರೆ ಒಂದು ಆರ್ಟಿಕಲ್ ಓದಿದೆ. ಆರ್ಟಿಕಲ್ ನಲ್ಲಿ ನಾವು ನಮ್ಮ ಮನೆ ಎದುರುಗಡೆಲಿ ದೊಡ್ಡ ಮರ ಬೇಡ, ಚಿಕ್ಕ ಚಿಕ್ಕದಾದ್ರೆ ಏನಾದ್ರು ಮಾಡೋಣ, ಅದ್ರಲ್ಲಿ ಲಾಭ ಬರ್ಬೇಕು. ಗಾರ್ಡನ್ ಮಾಡಬಹುದು, ಅದ್ರಲ್ಲಿ ಏನ್ ನಮ್ಗೆ ಲಾಭ ಇಲ್ಲ, ಏನಂದ್ರೆ ಖರ್ಚು ಅಲ್ಲದ್ರೆ ಏನಿಲ್ಲ. ಇದು ಗಾರ್ಡನ್ ತರನೇ ಇರುತ್ತೆ, ನಮ್ಗೆ ಆದಾಯನೂ ಸಿಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಏನಿದೆ, ಆರ್ಟಿಕಲ್ ಓದಿದ ಮೇಲೆ ನನ್ಗೆ ನಮ್ಮಲ್ಲಿ ಯಾಕೆ ಮಾಡಬಾರ್ದು ಅಂತ ಎಲ್ಲ ಹೇಳಿದ್ರು. ಇಲ್ಲ, ಲಿಂಬೆ ಎಲ್ಲ ಇಲ್ಲಿ ಆಗುದೇ ಇಲ್ಲ ಅಂತ ಹೇಳಿದ್ರು. ಇಲ್ಲ, ಯಾಕೆ ಆಗಲ್ಲ ಅಂದ್ರೆ ಶ್ರಮ ಪಟ್ರೆ. ಹೌದು, ಯಾವ್ದನ್ನು ಅಷ್ಟೇ ಇಂಪಾಸಿಬಲ್ ಯಾವ್ದಿಲ್ಲ, ಎಲ್ಲ ಪಾಸಿಬಲ್. ನಾವು ಮಾಡಿದ್ರೆ ಮಾತ್ರ ಅದು ನಮ್ಮ ಹತ್ರ ಕಮಿಟ್ಮೆಂಟ್ ಇರಬೇಕು, ಡಿಟರ್ಮಿನೇಷನ್ ಇರಬೇಕು. ಆವಾಗ ಮಾತ್ರ ನಮ್ಮ ಹತ್ರ ವಿಲ್ ಪವರ್ ಇದೆಲ್ಲ ಇದ್ರೆ ಮಾತ್ರ ನಾವು ಮಾಡ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ನನ್ಗೆ ಅಯ್ಯೋ ನನ್ಗೆ ಬೇಡ, ನಾನು ಸುಮ್ಮನೆ ಇರೋಣ ಅಂತ ಹೇಳಿದ್ರೆ ಅದು ಆಗಲ್ಲ. ಸರ್, ನಿಮ್ಮ ಏಜ್ ಎಷ್ಟು? ನನಗೆ 76. ಈ ಏಜ್ ಅಲ್ಲಿ ಸಹ ನೀವು ಯಂಗ್ ಸ್ಟಾರ್ಗೆ ಅಂದ್ರೆ ಯುವಕರಿಗೆ ನಾಚಿಕೆ ಹೊಡುವಂತ ಒಂದು ಉಲ್ಲಾಸದಲ್ಲಿ ಇದ್ದೀರಿ. ಇದು ಹೇಗೆ? ಅದು ನೋಡಿ, ಒಂದು ಪರಿಸರ ಬಹಳ ಮುಖ್ಯ. ಮತ್ತೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲ ಅವ್ರು ಚೆನ್ನಾಗಿ ಇದ್ರೆ ನಾವು ಚೆನ್ನಾಗಿರ್ತೇವೆ. ಮತ್ತೊಂದು ನಾನು ಕೇಳಲ್ ಬಟ್ಟೆ, ನೀವು ಆ ಒಂದು ಕಂಪನಿಯಲ್ಲಿ ದುಡಿದು ಇಂತ ಒಂದು ಪರಿಸರದಿಂದ ಸಣ್ಣ ಮನೆ ಮಾಡಿ 2 ಮಕ್ಕಳನ್ನು ಡಾಕ್ಟರ್ ಮಾಡಿದ್ರಿಂದ. ಒಬ್ರು ಡಾಕ್ಟರ್, ಒಬ್ರು ಇಂಜಿನಿಯರ್. ಒಬ್ಬರು ಇಂಜಿನಿಯರ್. ಡಾಕ್ಟರ್ ನಮ್ಮ ಊರಲ್ಲೇ ಇದ್ದಾರೆ. ಹೌದು, ಖಂಡಿತ. ಇಂತ ಒಂದು ಒಳ್ಳೆ ಎಜುಕೇಶನ್ ಕೊಟ್ಟರು ಸಹ ನೀವು ಈ ಒಂದು ಅಗ್ರಿಕಲ್ಚರ್ಗೆ ಒಂದು ಹೇಗೆ ಇದಾದ್ರಿ ನೀವು? ಇದು ಏನಂತ ಹೇಳಿದ್ರೆ, ನಮ್ಮ ಪೂರ್ವಜಿತರದು ಒಂದು 18 ಎಕರೆ ಜಾಗ. ಅದ್ರಲ್ಲಿ ಏನಂದ್ರೆ ಎಲ್ರಿಗೂ ಡಿವೈಡ್ ಮಾಡಿ, ಒಬ್ಬೊಬ್ಬರಿಗೆ ತಲಾ 3 ಎಕರೆ, ಸರಾಸರಿ 3 ಎಕರೆ ತರ ಎಲ್ಲ ಮಕ್ಕಳಿಗೆ ನಾನು ಹಂಚಿ, ನನಗೂ ಅಷ್ಟೇ ಇಟ್ಟು ಎಲ್ರಿಗೂ ಡಿವೈಡ್ ಮಾಡಿ, ಏನು ಇಂಪ್ರೂವ್ಮೆಂಟ್ ಆಗ್ಬೇಕು ಅದನ್ನೆಲ್ಲ ನಾನು ಮಾಡಿ ಅವರೊಟ್ಟಿಗೆ ನಾನು ಬದುಕಬೇಕಂತ ಹೇಳ್ಬಿಟ್ಟು, ನಾನು ನಮ್ಮ ಜೀವನ ಹೆಚ್ಚು ವರ್ಷ ಇರಲ್ಲ, ಎಷ್ಟು ವರ್ಷ ಇರ್ತೇವೋ ಅಲ್ಲಿ ನೆಮ್ಮದಿಯಾಗಿ ಬದುಕಬೇಕು ಅಷ್ಟೇ. ಸಂತೋಷ, ನೆಮ್ಮದಿ, ನಮ್ಮ ಪರಿಸರ, ಹಾಗೆ ನಮ್ಮ ಕುಟುಂಬಸ್ಥರು ಅವರೆಲ್ಲರ ಒಟ್ಟಿಗೆ ನಾವು ಬದುಕಬೇಕು, ಅದೇ ಬದುಕು. ನೋಡಿ ವೀಕ್ಷಕರೇ, ಎಲ್ಲರೂ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಅಡಕೆ ಮತ್ತು ತೆಂಗು ಬಿಟ್ಟರೆ ಬೇರೆ ಯಾವುದು ಬೆಳೆಯುವುದಿಲ್ಲ. ಇವರಿಗೆ ಅಂತ ಒಂದು ಕಮರ್ಷಿಯಲ್ ಆದಂತಹ ಒಂದು ಇದು ಬೇಡ, ನಾನು ಒಬ್ಬ ವಿಭಿನ್ನ ರೀತಿಯಲ್ಲಿ ಏನಾದ್ರೂ ಮಾಡುವ ಅಂತ ಈ ಒಂದು ಕೊಡುಗೆ ನೀಡಿದ್ದಾರೆ. ಈ ಲಿಂಬೆ ತೋಟವನ್ನು ಮಾಡಿದ್ದಾರೆ. ಸರ್, ನಿಮ್ಗೆ ಲಿಂಬೆ ತೋಟದಲ್ಲಿ ಹೇಗೆಲ್ಲ ಇದಾಯ್ತು? ಕಷ್ಟ ನಷ್ಟ ಎಲ್ಲ? ಕಷ್ಟ ಫಸ್ಟ್ಗೆ, ಯಾಕಂದ್ರೆ ನಾನು ಈ ಯಾವ್ದು ನಮ್ಮ ಕೊರೋನಾ ಟೈಮ್ ನಲ್ಲಿ ಅದಕ್ಕೆ ಡಿಮಾಂಡೇ ಇಲ್ಲ. ಡಿಮಾಂಡ್ ಇಲ್ಲದಾಗ ಏನಾಯ್ತು, ನನ್ಗೆ ಹಾಪ್ಕಾಮ್ಗೆ ಮಂಗಳೂರಿಗೆ ತರಬೇಕಾಗಿತ್ತು. ಆವಾಗ 20 ರೂಪಾಯಿ ಕೆಜಿಗೆ. ಆವಾಗ ಇಲ್ಲಿಂದ ಹೋಗಿ ನನ್ನ ಖರ್ಚಿನೂ ಆಗ್ತಾ ಇರಲಿಲ್ಲ. ಆದ್ರೂ ಹಾಪ್ಕಾಮ್ನವ್ರು ಹೇಳಿದ್ರು, ನಿಮ್ಮ ಲಿಂಬೆ ಅಂತ A1 ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ ಕೊಟ್ಟರು ಅವರು. ಬಟ್ ನಾನು ಕೆಲವೇ ಕ್ವಿಂಟಲ್ ಅಲ್ಲಿ ಕೊಟ್ಟಿದ್ದೇನೆ ಆವಾಗ. ಬಟ್ 20 ರೂಪಾಯಿ ನಮ್ಗೆ ನಿಜವಾಗಿ ಯಾವ್ದು ಅಷ್ಟು ಬೇಸರ ಆಯ್ತು, ಯಾಕಪ್ಪ ಲಿಂಬೆ ಮಾಡಿದೆ ಅಂತ. ಈಗ ಹಾಗಲ್ಲ, ಈಗ ಪ್ರತಿಯೊಂದು ಈವಾಗಲೂ ಅಷ್ಟೇ 70-80 ರೂಪಾಯಿಗೆ ನಾನು ಸೇಲ್ ಮಾಡ್ತಾ ಇದ್ದೇನೆ. ಮತ್ತೆ ಬೇಸಿಗೆಯಲ್ಲಿ 100-150 ನಾನು ಮಾಡಿದ್ದೇನೆ. ಅವರು ಎಷ್ಟಕ್ಕೆ ಮಾರ್ಲಿ, ನಾನು ಮಾರ್ತಾ ಇದ್ದದ್ದು 150 ಮಾಡಿದ್ದೇನೆ. ಒಳ್ಳೆ ಲಾಭನೇ, ಏನೂ ಇಲ್ಲ. ಒಂದು 50 ಗಿಡ ನೆಟ್ರೆ ಒಂದು ಸಂಸಾರವನ್ನು ಸಾಗಿಸಬಹುದು. ನಾನು ಒಂದು 50 ಇದು ಇಟ್ಟಿದ್ದೇನೆ, ಯಾವುದು ಆಲ್ ಸೀಸನ್ ಜಾಕ್ ಫ್ರೂಟ್. ಹೌದು, ಅದನ್ನು ನೆಟ್ಟಿದ್ದೇನೆ. ಅದನ್ನು ಒಂದು ಮಾಡೋಣ ಅಂತ. ಖಾಲಿ ಜಾಗ ಬಿಡೋದು ಬೇಡ, ಏನಾದ್ರು ಮಾಡ್ಬೇಕಂದ್ರೆ. ಇಲ್ಲಿ ಸ್ವಲ್ಪ ನಮ್ಗೆ ಏನಂದ್ರೆ, ಈ ನಮಗೆ ಕೂಲಿ ಆಡಿದ್ದು ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಎಲ್ಲರಿಗೂ ಅದೇ. ಹೌದು, ಈಗ ನಾವು ಮಾಡ್ಲಿಕ್ಕೆ ಆಗಲ್ಲ, ನಾವು ಸಪೋರ್ಟ್ ಮಾಡ್ಬೋದು.
ಕೆಲವು ಟೈಮ್ ನಮ್ಮ ಏಜ್ಗೆ ಸಾಧಾರಣ 75-76 ಅಂತ ಹೇಳ್ಬಿಟ್ಟು ಅಯ್ಯಪ್ಪ ನಾ ಯಾನ್ ಪರಬೆ ಎಂಕ್ ದಾಯಿಗೆ ನನಗೆ ಮನ್ಪದ ಕುಲ್ಲುಗ ಅಂತ ಆ ತರ ಇಲ್ಲ. ಲಾಸ್ಟ್ ವರೆಗೆ ನಾವು ಏನಂದ್ರೆ ಜೀವನದಲ್ಲಿ ಏನಾದ್ರೂ ಆಕ್ಟಿವಿಟೀಸ್ ಇದ್ರೆ ನಾವು ಚೇತರಿಕೆ ಇರುತ್ತೆ. ಸುಮ್ಮನೆ ಇದ್ರ ಬಿಡ್ಲೆ ಅಷ್ಟೇ ನಮ್ದು ನರನಾಡಿಗಳೆಲ್ಲ ಬಂದಾಗುತ್ತೆ. ನಿಜವಾಗ್ಲೂ ನೋಡಿ ವೀಕ್ಷಕರೇ, ಇವರಿಗೆ ನಾವು ದೊಡ್ಡ ಸೆಲ್ಯೂಟ್ ಹೊಡಿಬೇಕು. ಯಾಕಂತ ಹೇಳಿದ್ರೆ ಅವರು ದೊಡ್ಡ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ರು, ಅವ್ರಿಗೂ ವೈಫೈ ಲೈಫ್ ಮಾಡ್ಬೋದು ಬ್ಯಾಂಗ್ಳೂರಲ್ಲಿ ನಿಂತು, ಏನು ಕಮ್ಮಿ ಇಲ್ಲ ಅವರಿಗೆ. ಆದ್ರೆ ಅವರಿಗೆ ಇಂಥ ಆರೋಗ್ಯ ಗ್ಯಾರಂಟಿ ಸಿಗ್ತಿರ್ಲಿಲ್ಲ, ಇಷ್ಟು ಉಲ್ಲಾಸ ಅವರಿಗೆ ಸಿಗ್ತಿರ್ಲಿಲ್ಲ. ಅವರಿಗೆ ಹುಟ್ಟಿದ್ದು ಈ ಮಣ್ಣಲ್ಲಿ, ಅವರ ಡ್ಯೂಟಿ ಮುಗಿದು ಬಂದದ್ದು ಇಲ್ಲಿಗೆ, ಈ ಮಣ್ಣಲ್ಲೇ ಅವರು ಪ್ರೀತಿ ಮಾಡಿ ಒಂದು ಏನಾದ್ರೂ ಮಾಡಿ ಈ ಮಣ್ಣನ್ನು ಕೈಯಲ್ಲಿ ಇಡ್ಲಿಕ್ಕೆ ಶುರು. ಆದ್ರೆ ಇವರಿಗೆ ಹಣ ಉಂಟು, ಆರೋಗ್ಯ ಉಂಟು, ಈಗ ಸಹ ಒಂದು ಕೃಷಿ ಮಾಡುವಂತ ಯುವಕರಿಗೆ ನಾಚುವಂತ ಒಂದು ಉಲ್ಲಾಸ ಉಂಟು. ಇದು ನಮ್ಗೆ ತುಂಬಾ ಖುಷಿ ಆದದ್ದು ಸರ್. ಸರ್, ಇದರಲ್ಲಿ ಲಾಭ ನಷ್ಟ ಎಲ್ಲ ನೀವು ಅದು ಬೇಡ, ಲಾಭ ನಷ್ಟ ಪ್ರಶ್ನೆ ಬರಲ್ಲ. ನೀವು ಈ ಗಿಡವನ್ನು ಹೇಗೆ ನೀವು ಸೆಲೆಕ್ಟ್ ಮಾಡಿದ್ರಿ? ಈ ಗಿಡದ ಹೆಸರು ಎಂತದ್ದು? ಇದು ನಮ್ಮ ಏನಂತ ಹೇಳಿದ್ರೆ ಇದು ಪೂಜಾ ಲಿಂಬು ಅಂತ ಹೇಳ್ಬಿಟ್ಟು ನಮ್ಮ ಬಾಳ್ಚಿಲೆಯಲ್ಲಿ ಕೊಟ್ಟದ್ದು. ಆವಾಗ ನಾನು 40 ರೂಪಾಯಿ ಕೊಟ್ಟಿದ್ದೆ ಒಂದು ಗಿಡಕ್ಕೆ. ಹೌದು. ಮತ್ತೆ ನನ್ಗೆ ಏನಾದ್ರೆ ಹೈ ಡೆನ್ಸಿಟಿಯಲ್ಲಿ ನಟ್ಟಿದ್ದೇನೆ. ಆವಾಗ ನನ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ನಿಜವಾಗಿ ಅಂತ ಹೇಳಿದ್ರೆ 18 ಫೀಟ್ ಅಂತರದಲ್ಲಿ ನಡ್ಬೇಕು. ಆವಾಗ ಏನಂತ 18 ಫೀಟ್. ಆವಾಗ ಏನಂತ ಹೇಳಿದ್ರೆ ನಮ್ಗೆ ಏನಂದ್ರೆ ಅದಕ್ಕೆ ಪ್ರೂನಿಂಗ್ ಮಾಡಿ ಎಲ್ಲ. ಈಗ 10 ವರ್ಷ ಆಯ್ತು ನನ್ಗೆ ಗಿಡಗಳಿಗೆ. ಇವಾಗ ಸ್ವಲ್ಪ ನನಗೆ ಯಾಕಂದ್ರೆ ಬಹಳ ಕಂಜೆಸ್ಟೆಡ್ ಆಯ್ತು. ಹೌದು, ಇದು 10 ಫೀಟ್, 11 ಫೀಟ್, 10 ಫೀಟ್. ಅಂದ್ರೆ ನಿಮ್ಗೂ ಸಹ ಇದರ ಮಾಹಿತಿ ಇಲ್ಲ. ಅದು ಇದು ನಾನು ಬಂದವ್ರಿಗೆ ನಾನು ಮಾಡಿದ ತಪ್ಪು ನೀವು ಮಾಡ್ಬೇಡಿ ಅಂತೇನೆ ಬೇರೆಯವ್ರಿಗೆ. ನಾನು ಮಾಡಿದ್ದೇನೆ ಕರೆಕ್ಟ್. ನಿಮ್ಮ ಇದು ನೋಡಿ ಬೇರೆಯವ್ರು ಮಾಡಿದ್ದು ಉಂಟು? ಓ, ಬೇಕಾದಷ್ಟಿದೆ. ಆವಾಗ ಚಿಗುರಿದಾಗ ಕಾಯಿ ಹೂ ಬಿಡುತ್ತೆ. ಜಾಸ್ತಿ ಬಿಡಿದ್ರೆ ಜಾಸ್ತಿ ಕಾಯಿ ಆಗುತ್ತೆ. ಅದೇ ತರ ಅದೇ ಇದು ಎಲ್ಲ ಪ್ರತಿ ಒಂದು ಗಿಡನ ಅಷ್ಟೇ. ಅದಕ್ಕೆ ಥ್ರಸ್ಟ್ ಕೊಡ್ಬೇಕು. ಥ್ರಸ್ಟ್ ಕೊಟ್ಟು ಒಂದು 10-20 ದಿನ ನೀರೇ ಬಿಡಬಾರ್ದು. ಆಮೇಲೆ ಗೊಬ್ಬರ ಕೊಟ್ಟು ಆಮೇಲೆ ಒಮ್ಮೆಲೆ ನೀರು ಬಿಟ್ಟಾಗ ಚಿಗುರುತ್ತೆ ಗಿಡ. ಚಿಗುರಿದ ಮೇಲೆ ಹೂ ಬಿಡುತ್ತೆ. ಹೂ ಬಿಟ್ಟಾಗ ಕಾಯಿ ಆಗುತ್ತೆ. ಕನಿಷ್ಠ 4 ತಿಂಗಳಾದ್ರೂ ಬೇಕು ಯಾವ್ದು ನಮ್ಗೆ ಕೊಯ್ಲಿಕ್ಕೆ, ಫಸಲು ಹಾರ್ವೆಸ್ಟ್. ಹೌದು, ಹಾರ್ವೆಸ್ಟ್ಗೆ. ಇದು ನೋಡಿ, ಅಲ್ಲಿ ನಾವು ನಮ್ಮಲ್ಲಿ ನೋಡಿದೆ, ಇದು ನಮಗೆ ಈ ಅಡಿಕೆ ಮರಕ್ಕೆ ಹೊಡೆಯುವಂತ ಬ್ರೋಡ್ ತಯಾರು ಮಾಡಿದ್ರಿ. ಅದು ಇದಕ್ಕೂ ಅದು ಅದೇ ಬೇಕಾ? ಹೌದೌದು. ಯಾಕಂದ್ರೆ ಇದು ಫಂಗಸ್ ಜಾಸ್ತಿ, ಮತ್ತೆ ಎಲೆ ಚುಕ್ಕಿ ರೋಗ. ಇದಕ್ಕೆ ಸ್ವಲ್ಪ ಎಲೆ ಚುಕ್ಕಿ ರೋಗ ಇದೆ, ಫಂಗಸ್ ಇದೆ, ಕ್ಯಾಂಕರ್ ರೋಗ ಇದೆ, ಮತ್ತೆ ಡೈಬ್ಯಾಕ್, ಕೆಲವು ಇದೆಲ್ಲ ಸಮಸ್ಯೆ ಇದೆ. ಸಮಸ್ಯೆ ಇಲ್ಲದೆ ಯಾವ್ದಿರಲ್ಲ. ಅದು ಪರಿಹಾರ ಇದೆ, ಖಂಡಿತ ಪರಿಹಾರ ನಾವು ಇದ್ದೇ ಇರುತ್ತೆ. ತಯಾರು ಮಾಡ್ತಾ ಇದ್ದೀರಿ, ಮೋಟರ್ ಎಲ್ಲ ಇದು ಮಾಡಿದ್ದೀರಿ. ಆದ್ರೂ ಈಗ ನೀವು ರೈತರಿಗೆ ಒಂದು ಇನ್ನು ತುಂಬಾ ಜನರ ಜಮೀನೆಲ್ಲ ಪಾಳು ಇದೆ, ಅಂದ್ರೆ ಕೃಷಿ ಇಲ್ಲದೆ. ಇದಕ್ಕೆ ನೀರು ಎಲ್ಲ ಎಷ್ಟು ವಾರಕ್ಕೆ ಒಂದ್ಸಲ ನೀವು ಸರಿಯಾಗಿ ನೀರು ಬುಡಕ್ಕೆ ಬಿಟ್ರೆ ಸಾಕು. ಈ ತರ ಪಾಸೆ ಮಾಡಿ ವಾರಕ್ಕೆ ಒಂದ್ಸಲ ನೀವು ಬಿಟ್ರೆ ಸಾಕು. ಹೌದು, ಹೆಲ್ದಿ ಆಗಿರ್ತದೆ. ಓ, ಏನ್ ತೊಂದ್ರೆ ಜಾಸ್ತಿ ಎಕ್ಸಸ್ ಬೇಡ ಇದಕ್ಕೆ. ಮತ್ತೆ ನೀರು ಜೌಗು ಪ್ರದೇಶದಲ್ಲಿ ಆಗಲ್ಲ. ಇದು ಸ್ವಲ್ಪ ಇಳಿಜಾರು ಇಲ್ಲದ್ರೆ ಗುಡ್ಡಗಾಡು ಪ್ರದೇಶದಲ್ಲಿ ನೀರು ನಿಲ್ಲುವಂತ ಜಾಗದಲ್ಲಿ. ಯಾಕಂದ್ರೆ ನಮ್ಮಲ್ಲಿ ನೀರು ಜಾಸ್ತಿ ಇರುವುದರಿಂದ, ಮಳೆ ಜಾಸ್ತಿ ಇರುವುದರಿಂದ ಬೇರುಗಳು ಸ್ವಲ್ಪ, ಹೌದು, ಅದಕ್ಕೆ ಫಂಗಸ್ ಗಿಂಗಸ್ ಹಾಕ್ಬಿಟ್ಟು ಗಿಡಗಳು ಸಾಯುವಂತದ್ದು ಜಾಸ್ತಿ. ನೋಡಿ, ಇದೆಲ್ಲ ಫಂಗಸ್. ಈಗ ಬೋರ್ಡ್ ಇದೆಲ್ಲ ಇದು ಮಾಡ್ಬಿಟ್ಟು ಇದು ಮಾಡ್ಬೇಕು ಈಗ. ಇದೆಲ್ಲ ಇದು ಜಾಸ್ತಿ ಇಟ್ಬಿಟ್ರೆ ಆನಂತರ ಸಾಯುತ್ತೆ ಗಿಡ ಅಲ್ವಾ? ಈಗ ಇದು ಬ್ರೋಡ್ ಹೊಡೆದ ಕೂಡಲೇ ಅದೆಲ್ಲ ಕ್ಲೀನ್ ಆಗ್ತದೆ ಅಲ್ಲ? ಆದಷ್ಟು ಆಗುತ್ತೆ, ಒಮ್ಮೆಲೆ ಆಗಲ್ಲ. ಅದಕ್ಕೆ ಈಗ ಎಲ್ಲ ಫುಲ್ ಡ್ರಿಂಚ್ ಮಾಡ್ತೇವೆ, ಫುಲ್ ಸ್ನಾನ ಮಾಡಿಸ್ತೇವೆ ಅದಕ್ಕೆ, ಎಲೆಗೇನು ಅದಕ್ಕೆ ಎಲ್ಲ ಇದಕ್ಕೂ. ಮತ್ತೆ ಒಂದೇ ಒಂದು ಸ್ಟಂಪ್ ಬರ್ಬೇಕು. ಆಕ್ಚುಲಿ ಈ ಮಾವಿನ ಗಿಡನ ಅಷ್ಟೇ. ನಾವೆಲ್ಲ ಮಹಾರಾಷ್ಟ್ರ ಅಲ್ಲೆಲ್ಲ ಹೋದ ಆಲ್ಫಾನ್ಸ್ ಅಂತ ಹೇಳ್ಬಿಟ್ಟು, ಅದು ಎಲ್ಲ ಮರಗಳು ನಾನು ಚಿಕ್ಕದಲ್ಲಿ ನಾನು ಬಾಂಬೆ ಗಿಂಬೆ ಹೋದಾಗ ಅದು ನೋಡಿದಾಗ ಏನಾಗುತ್ತೆ, ಒಳ್ಳೆ ರೌಂಡ್ ಶೇಪ್ ಹೇಗೆ ಬರುತ್ತೆ, ಇದು ಗಿಡನೇ ಆ ತರ ಬರುತ್ತಾ? ಅಲ್ಲ, ಅದು ಮತ್ತೆ ನನಗೆ ಗೊತ್ತಾಯ್ತು. ಅದಕ್ಕೆ ಪ್ರತಿ ವರ್ಷ ನಾವು ಪ್ರೂನಿಂಗ್ ಮಾಡ್ತಾರೆ, ಬೇಡದ ರೊಂಬೆ ಕೊಂಬುಗಳನ್ನೆಲ್ಲ ತೆಗಿತಾರೆ. ಹೌದು, ಇದನ್ನು ಅದೇ ಎಲ್ಲ ಗಿಡಗಳಿಗೂ ಅದೇ ಫಾರ್ಮುಲಾ ಒಂದೇ. ನಾವು ಅಡಾಪ್ಟ್ ಮಾಡಲ್ಲ ಅಷ್ಟೇ, ನಮ್ಗೆ ತಿಳುವಳಿಕೆ ಕಡಿಮೆ. ಇದಕ್ಕೆ ನೀವು ಬುಡಕ್ಕೆ ಗೊಬ್ಬರ ಎಲ್ಲ ಯಾವ್ದೆಲ್ಲ ಕೊಡ್ತೀರಿ ಸರ್? ಇದಕ್ಕೆ ನಾವು ಸಾವಯವನೇ ಗೊಬ್ಬರನೇ ಕೊಡ್ತೇನೆ. ನಾವು ಅಮೃತ ಅವ್ರದ್ದು ಇದೆ, ನಮ್ಮ ಚಿತ್ರದುರ್ಗದ ಅವ್ರದ್ದು ಇದು ಪ್ಲಾಂಟ್ ಒಳ್ಳೆ ಚೆನ್ನಾಗಿದೆ ಅವ್ರದ್ದು. ಹೌದು, 400 ಅಡಿಕೆ ಇದೆ, ಒಂದು 50 ತೆಂಗಿನಕಾಯಿ ಇದೆ, ತೆಂಗಿನ ಮರ ಇದೆ. ಆಮೇಲೆ ಒಂದು 40-50 ಇದು ಇಟ್ಟಿದ್ದೇನೆ, ಯಾವ್ದು ಆಲ್ ಸೀಸನ್ ಜಾಕ್ ಫ್ರೂಟ್. ಅದೊಮ್ಮೆ ನಮ್ಗೆ ತೋರಿಸ್ಬೇಕು. ಖಂಡಿತ ಸರ್. ಉಂಟಲ್ಲ, ಮಕ್ಕಳಿಗೆ ಡಿಪೆಂಡ್ ಆಗಿಲ್ಲ, ನಿಮ್ಮ ಖರ್ಚಿಗೆ ಬೇಕಾದ. ಖಂಡಿತ ಏನಿಲ್ಲ, ನಾವು ಅವ್ರಿಗೆ ಕೊಡ್ಬೇಕಂತಿದ್ದೇನೆ. ಯಾಕಂದ್ರೆ ನಾವು ಅವರಿಂದ ತಗೊಳ್ಳೋಣ. ಬಟ್ ಇವಾಗ ನಾವು ಆ ಮಟ್ಟಿಗೆ ಬೇಡ ಅಂತು, ಕೊಡೋ ಕೈ ಆಗ್ಲಿ, ತಗೊಳ್ಳೋ ಕೈ ಬೇಡ ಅಂತ. ಖಂಡಿತವಾಗಿ ಇದೊಂದು ಎಲ್ಲರಿಗೂ ಒಂದು ಉಪಯುಕ್ತ ಮಾಹಿತಿ. ಅದಲ್ಲದೆ ನಾವು ಮತ್ತೊಮ್ಮೆ ರೈತರಿಗೆ ನೋಡಿ, ರೈತರು ಯಾವುದೇ ಕಾರಣಕ್ಕೂ ನಿರಾಶೆ ಆಗ್ಬೇಡಿ. ಒಂದಲ್ಲ ಒಂದು ನೀವು ಬೆಳೆ ನಿಮ್ಮನ್ನು ಕೈ ಹಿಡಿತದೆ, ನೀವು ಮೇಲೆ ಬಂದೇ ಬರ್ತೀರಾ. ಆದ್ರೆ ಇಂಥವರ ಒಂದು ಮಾರ್ಗದರ್ಶನ ನೀವು ಪಡಿಬೇಕು. ಯಾಕಂತ ಹೇಳಿದ್ರೆ ನೋಡಿ,
ನಾವು ಯಾವ ಕೃಷಿ ಕಾಣಿಸಿದ್ದು ಇವರು ಸ್ವತಃ ಮಾಡಿ ಇದರಲ್ಲಿ ಅವರು ಲಾಭ ಗಳಿಸಿದ್ದು. ಆದ್ರೆ ಇದರ ಅವರಿಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಿಲ್ಲದ ಕಾರಣ ಈ ತರ ಒಂದು ಸ್ವಲ್ಪ ಹತ್ತಿರ ಆಯ್ತು, ಗಿಡ ಎಲ್ಲ ಚೆನ್ನಾಗಿ ಬಂದಿದೆ, ಸ್ವಲ್ಪ ಹತ್ತಿರ ಆಯ್ತು ಅಂತ ಮಾತ್ರ ಅವರಿಗೆ ಒಂದು ಇದು ಬೇಸರ ಕೊರಗಿದೆ. ಆದ್ರೆ ಇದು ಹತ್ತಿರ ಇಲ್ಲಿ ಏನಲ್ಲಿ ಇವರು ಮಾಡಿದಾರಲ್ಲ, ಇದಕ್ಕೆ ನಾವು ಎಲ್ಲ ರೈತರ ಪರವಾಗಿ ನಾವು ಹ್ಯಾಟ್ಸಪ್ ಹೇಳ್ತೇವೆ ಸರ್. ನಿಮ್ಮ ಇನ್ನೊಂದು ಪ್ಲಾಂಟ್ ಅನ್ನು ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಮೇಂಟೆನ್ಸ್ ಮಾಡಿದ್ದಾರೆ ನೋಡಿ. ಇದೆ ಹೌದು ಅಲ್ವಾ? ಎಷ್ಟು 1 ವರ್ಷ ಆಯ್ತಾ ಇದು ನೆಟ್ಟು? ಇಲ್ಲ 2 ವರ್ಷ ಆಯ್ತು. 2 ವರ್ಷ ಆಯ್ತಲ್ವಾ? ನಮ್ಮ ಸ್ನೇಹಿತರು ಎಡ್ವರ್ಡ್ ಬಹಳ ನನಗೆ ಇವತ್ತಲ್ಲ ತುಂಬಾ ವರ್ಷದಿಂದ ಅವ್ರ ಪರಿಚಯ. ಅವರು ಆವಾಗ ಬಂದು ನನ್ನ ಹತ್ರ ಮಾಹಿತಿ, ಅವರ ಅನುಭವನು ನನಗೆ ಹೇಳಿದ್ದಾರೆ, ನನ್ನ ಅನುಭವ ಅವ್ರು ತಗೊಳ್ತಾರೆ, ಎಲ್ಲ ಮ್ಯೂಚುವಲ್ ಎಕ್ಸ್ಚೇಂಜ್ ಅದೆಲ್ಲ ಅಲ್ವಾ? ಹೌದು. ಎಡ್ವರ್ಡ್ ಸರ್, ನಿಮ್ಮ ಸ್ನೇಹಿತರ ಇದರಲ್ಲಿ ಕೃಷಿಯನ್ನು ನೋಡಿದೆವು, ನೀವು ತುಂಬಾ ಸಲ ಬಂದಿದ್ದೀರಿ. ಇದು ಏನು ಹೇಳ್ತೀರಿ ನೀವು? ಅಲ್ಲಪ್ಪ, ಅವರು ಈ ವಯಸ್ಸಿನಲ್ಲಿ ಮಾಡೋದೊಂದು ಗ್ರೇಟ್. ಯಾಕಂದ್ರೆ ನೋಡಿ, ಎಲ್ಲರೂ ಪೆನ್ಷನ್ ತಕೊಂಡು ಆರಾಮದಲ್ಲಿ ಇರ್ತಾರೆ, ಬ್ಯಾಗ್ ಬೇಡ ಅಂತ. ಇವರ ಮನೆಯಲ್ಲಿ ಸುಮ್ಮನೆ ಯಾಕೆ ಕೂರುದು? ನನ್ಗೆ ಜಾಗ ಉಂಟು, ಏನು ಅವರ ಮೊದಲೇ ಆಲೋಚನೆ ಇತ್ತಂತೆ, ನನ್ನ ರಿಟೈರ್ಮೆಂಟ್ ಅಲ್ಲಿ ಏನಾದರೂ ಮಾಡ್ಬೇಕಂತ. ಅದರ ಮನಸ್ಸಿಗೆ ಅವರು ಹೊಳೆದದ್ದೇ ಇದು ಲಿಂಬೆ ತೋಟ ಮಾಡ್ಬೇಕಂತ. ಯಾರು ಮಾಡದಂತಹ ಇವರು ಮಾಡಿ ತೋರಿಸಿದ್ದಾರೆ. ಬಹುಶಃ ಇವರು ನನಗೆ ಮಾಡಿಸಿದ್ದು ತುಂಬಾ ಜನ ಆಶ್ಚರ್ಯ ಆಗಿ, ನಾನು ಈಗ ಇವರ ತೋಟಕ್ಕೆ 17ನೇ ಸಲ ಬರುವುದು. 17ನೇ ಸಲ. ಅಷ್ಟು ಎಷ್ಟೋ ರೈತರನ್ನು ಕರೆದುಕೊಂಡು ಬಂದದ್ದು. ಉದ್ದೇಶ ನನ್ನದು ಏನಂದ್ರೆ, ಇನ್ನೊಬ್ಬರು ಕೂಡ ಮಾಡಬೇಕು. ಆಗುದಿಲ್ಲ ಅಂತ ಹೇಳ್ತಾರಲ್ಲ, ಖಂಡಿತ ಆಗ್ತದೆ. ನೋಡಿ ಇವರು ಮಾಡಿ ತೋರಿಸಿದ್ದಾರೆ, ಪಡೆದು ಮಾಡ್ಬೇಕು. ಹೌದು ನೋಡಿ, ಯಾವ ತರ ಪ್ರೂನಿಂಗ್ ಕೊಡ್ತಾರೆ, ಗೊಬ್ಬರ ಕೊಡ್ತಾರೆ, ಟ್ರೆಸ್ ಕೊಡ್ತಾರೆ, ಮತ್ತೆ ಕೊಳ್ಳರೋಗಕ್ಕೆ ಮಲ್ದಿತ್ತು ಕೊಡ್ತಾರೆ. ಇಂಥದನ್ನ ಮಾಡಿ ಹತೋಟಿಗೆ ತಂದು ಒಳ್ಳೆ ಕ್ರಾಪ್ ತೆಗಿತಾರೆ ಲಿಂಬೆಯನ್ನು. ಇವರ ಲಿಂಬೆಗೆ ತುಂಬಾ ಬೇಡಿಕೆ ಉಂಟು. ಹುಡುಕಿಕೊಂಡು ಬಂದು ಕೊಂಡು ಹೋಗ್ತಾರೆ. ನೋಡಿ, ಈಗ ಖಾಲಿ ಜಾಗ ಬಿಡದೆ ಹೊಟ್ಟೆಗೆ ತಿನ್ನುವಂತದ್ದು ಗಿಡಗಳನ್ನು ಹಾಕಿದ್ದಾರೆ. ಹಲಸಿನ ಹಣ್ಣು ಎಲ್ಲರೀಗ ಅಡಿಕೆ ಗಿಡದಲ್ಲಿ ಏನು ಆಗುದಿಲ್ಲ. ಅಡಿಕೆದಲ್ಲಿ ಹಾಕಿದರೆ ಅಡಿಕೆಗೆ ಈಟು ತಿಂತದಂತ ಗಿಡಗಳು ಹಾಕುವುದಿಲ್ಲ. ಅಡಿಕೆ ತಿನ್ಲಿಕ್ಕೆ ಆಗ್ತದ? ಹೊಟ್ಟೆಗೆ ಹಸುವತ್ರ ಇಲ್ಲಲ್ಲ, ದುಡ್ಡು ಮಾತ್ರ ಆಗ್ತದೆ ವಿನ. ನೋಡಿ ಹಲಸು ನೋಡಿ, ನೀವೇ ನೋಡಿ, ಎಲ್ಲ ಮಾಡಿದ್ರೆ ಇವರು. ಹಾಗೆ ಇವರ ಬಗ್ಗೆ ನನಗೆ ತುಂಬಾ ಎನಿಸ್ತದೆ. ಮತ್ತೆ ಇವರು ರೇಡಿಯೋದಲ್ಲಿ ಮಾತಾಡಿದ್ದಾರೆ, ಟಿವಿಯಲ್ಲಿ ಮಾತಾಡ್ತಾರೆ. ಮತ್ತೆ ನಾನೇ ಅಲ್ಲದೆ ಇವರ ಪ್ರೋಗ್ರಾಮ್ ಟಿವಿಯಲ್ಲಿ ನೋಡಿ ಎಷ್ಟೋ ಜನ ರೈತರು ಇವರ ತೋಟಕ್ಕೆ ವಿಸಿಟ್ ಕೊಟ್ಟು ಲಿಂಬು ತೋಟ ಸ್ಟಾರ್ಟ್ ಮಾಡಿದ್ದಾರೆ ಕೆಲವರು. ಅದೇ ದೊಡ್ಡ ವಿಶೇಷ ಸಂಗತಿ. ಮತ್ತೆ ನೋಡಿ ಇವರನ್ನು, ಈಗ ಇವರದ್ದು 75 ಮೇಲೆ ದಾಟಿದ್ದು, ಹೇಗೆ ಇದ್ದಾರೆ, ನಮ್ಮ ಯಂಗ್ ತರ ಇದ್ದಾರೆ. ಅಲ್ಲ, ನನ್ಗೆ ಇನ್ನೊಂದು ಖುಷಿ ಆಯ್ತು. ಈಗ ನೀವು ಬೇಕಾದ್ರೆ ಈ ವಿಡಿಯೋ ನೋಡಿ, ಈಗ ನೋಡುವಾಗ ನಿಮ್ಮ ಹೈಟ್ ಉಂಟಲ್ಲ, ಅಣ್ಣ ತಮ್ಮನಾಗಿ ಕಾಣಿಸ್ತೀರಾ. ಅಂದ್ರೆ ಬಾರಿ ಚೆನ್ನಾಗಿ ಬಂದಿದ್ದೀರ. 2 ಜನ ಸಹ ರೈತ ಮಕ್ಕಳೇ. ಹೌದು, ಈ ಮಣ್ಣನ್ನು ಪ್ರೀತಿಸುವವರು ಮತ್ತೆ ಕೆಲಸ ಮಾಡುವವರು. ಖಂಡಿತವಾಗಿ ಅವರು ಶ್ರಮಜೀವಿಗಳು. ನಾವು ಅವರು ಸಹ ಹೆಲ್ದಿ ಆಗಿದ್ದಾರೆ, ನೀವು ಸಹ ಹೆಲ್ದಿ ಆಗಿದ್ದಾರೆ. ಇದು ನಮ್ಮ ಮಣ್ಣಿನ ಗುಣ ಅಂತ ಹೇಳ್ತೇನೆ ಅಲ್ವಾ? ಇದು ಯಾವ್ದು ಹೂ ಸರ್? ಇದು ಅದೊಂದು ಕಷಿದ್ದೆ, ಅದು ತುಂಬಾ ಚೆನ್ನಾಗಿದೆ. ನೋಡಿ ವೀಕ್ಷಕರೇ, ಅವರ ಮನೆ ಮೇಲ್ಛಾವಣಿಯಿಂದ ಇವರ ಲಿಂಬೆ ತೋಟ ಹೇಗೆ ಕಾಣಿಸ್ತದೆ ನೋಡಿ. ನಮಸ್ತೆ. ಈಗ ನಿಮ್ಮ ಯಜಮಾನರು ಹೇಳಿದ್ರು, ಇಷ್ಟೊಂದು ನೋಡಿ, ಈ ಏಜ್ ಅಲ್ಲಿ ಸಹ ಒಂದು ಯಂಗ್ ಯುವಕರು ನಾಚುವಂತ ಒಂದು ಉಲ್ಲಾಸದಲ್ಲಿ ಇದ್ದಾರೆ. ಇದು ಹೇಗಂತ ಹೇಳುವಾಗ ಅವರು ಹೇಳಿದ್ದು 3 ಪಾಯಿಂಟ್. ಒಂದು ಪರಿಸರದ ಒಂದು ವಾತಾವರಣ, 2 ಮಕ್ಕಳು ಚೆನ್ನಾಗಿರ್ಬೇಕು, ಬಹಳ ಇಂಪಾರ್ಟೆಂಟ್ ಮನೆಯಲ್ಲಿ ಹೆಂಡತಿ ಚೆನ್ನಾಗಿರ್ಬೇಕು ಅಂತ. ನಿಮ್ಗೆ ಒಂದು
ಇದು ಕ್ರೆಡಿಟ್ ಕೊಟ್ಟಿದ್ದಾರೆ ಅವರು. ಅಂದ್ರೆ ಅವರಿಷ್ಟು ಹೇಳದೆ ಆಗ್ಲಿಕ್ಕೆ ನೀವು ಕಾರಣ. ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದ್ದೇವೆ, ಖುಷಿಯಾಗಿದ್ದೇವೆ ಅಲ್ವಾ? 2 ಮಕ್ಕಳನ್ನು ಒಳ್ಳೆ ಎಜುಕೇಶನ್ ಕೊಟ್ಟು ಅವರ ಒಂದು ಸ್ಥಾನದಲ್ಲಿ ನಿಲ್ಲಿಸಿದ್ದೀರಿ. ಒಂದು ನಿಮ್ಮ ಮನೆಯವರ ಬಗ್ಗೆ ಆಗ್ಲಿ, ನೀವು ಈ ಕೃಷಿಯ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅವರು ಅಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರಲ್ವಾ, ಇಲ್ಲಿ ಬಂದ್ಮೇಲೆ ಅವ್ರದ್ದು ಆರೋಗ್ಯ ತುಂಬಾ ಒಳ್ಳೇದಾಯ್ತು. ಅವ್ರಿಗೆ ತುಂಬಾ ಇಷ್ಟ ಇದು ಮಾಡೋದು. ಹಾಗಾಗಿ ಆರೋಗ್ಯದ ಪ್ರಾಬ್ಲಮ್ ಇದು ಗಿಡಗಳದ್ದೆಲ್ಲ ನೋಡ್ಕೊಂಡು ಅವರು ಇನ್ನು ಏನು ತೊಂದ್ರೆ ಇಲ್ಲ. ಮತ್ತೆ ಖಂಡಿತವಾಗಿಯೂ ಮೇಡಮ್, ಒಂದು ಒಳ್ಳೆಯ ಸಂಸಾರ, ಒಳ್ಳೆಯ ಮಕ್ಕಳು, ಒಳ್ಳೆಯ ಮೊಮ್ಮಕ್ಕಳು, ಒಳ್ಳೆ ಸಂಸ್ಕಾರ. ಅಳಿ ಅಂದ್ರು ಒಳ್ಳೆಯವ್ರು ಸಿಕ್ಕಿದ್ದಾರೆ. ಅವ್ರು ಏನ್ ಮಾಡ್ತಾರೆ? ಅವರು ಒಬ್ಬ ಸಾಫ್ಟ್ವೇರ್, ಒಬ್ಬ ಕೆನರಾ ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿದ್ದಾನೆ, IT ಕಂಪನಿಯಲ್ಲಿ ಇದ್ದಾನೆ, ಇಂಟೆಲ್ ನಲ್ಲಿ. ಅವರು ಸಹ ಒಳ್ಳೆ ಜಾಬ್ ಅಲ್ಲಿ. ಅವನು ISc ಅಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ದಾನೆ, ಮತ್ತೆ ಒಳ್ಳೆ ಜಾಬ್ ನಲ್ಲಿ ಇದ್ದಾರೆ, ಸಂತೋಷವಾಗಿದ್ದಾರೆ. ಅವರು ಚೆನ್ನಾಗಿರೋದಕ್ಕೆ ಮಕ್ಕಳು ಚೆನ್ನಾಗಿದ್ದಾರೆ, ಮಕ್ಕಳು ಚೆನ್ನಾಗಿರೋದಕ್ಕೆ ನಾವು ಚೆನ್ನಾಗಿದ್ದೇವೆ ಅಷ್ಟೇ. ಖಂಡಿತವಾಗಿಯೂ ಸರ್. ಮತ್ತೆ ಮೇಡಮ್, ನಮ್ಗೆ ಚೆನ್ನಾಗಿ ನೋಡ್ಕೊತಾರೆ ಅವರು. ಅಲ್ಲ, ನಾನು ಹೇಳಿದೆ ನಿಮ್ಗೆ ಈ ಪರಿಸರ ನೋಡುವ ಗೊತ್ತಾಗ್ತದೆ, ನೀವು ಮಕ್ಕಳಿಗೆ ಕೈ ಚಾಚಬೇಕಿಲ್ಲ. ನಿಮ್ಮ ಈಗ ಸಹ ನಿಮ್ಮ ಒಂದು ಏನು ಖರ್ಚಿದೆ ಅದು ನೀವು ಮಾಡ್ತಾ ಇದ್ದೀರಾ ಇಲ್ಲಿ. ಅವರು ಪ್ರೀತಿ ಕೊಟ್ರೆ ಸಾಕು ಮಕ್ಕಳು, ಅಷ್ಟೇ, ಇನ್ನೇನ್ ಬೇಡ ಅಲ್ವಾ? ಖಂಡಿತವಾಗಿಯೂ ಸರ್. ನಿಮ್ಗೆ ನಾನು ಇವಾಗಲ್ಲ ಹೇಳೋದು, ಯಾವಾಗೋ ಹೇಳಿದ್ದೀನಿ, ಅವ್ರು ಕಾಲೇಜ್ ಹೋಗೋದನ್ನ ಹೇಳಿ, ನೀವು ನಮ್ಗೆ ಪ್ರೀತಿ ಕೊಟ್ರೆ ಸಾಕು ಅಲ್ವಾ? ಖಂಡಿತ. ಅದು ನೀವು ಅವರನ್ನು ಬೆಳೆಸಿದ ರೀತಿಯಲ್ಲಿಯೇ ಅವರು ಸಹ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ. ಯಾಕಂದ್ರೆ ನಿಮ್ಮ ಪರಿಸರ ನೀವು ಪ್ರೀತಿಸಿದ್ದೀರಿ, ಮಣ್ಣನ್ನು ಪ್ರೀತಿಸಿದ್ದೀರಿ, ಮಕ್ಕಳಿಗೆ ಕಷ್ಟಪಟ್ಟು ಒಳ್ಳೆ ಎಜುಕೇಶನ್ ಕೊಟ್ಟಿದ್ದೀರಿ. ಈಗ ಖಂಡಿತವಾಗಿಯೂ ನಿಮ್ಮ ಏನು ನಂತರ ರಿಟೈರ್ಡ್ ಲೈಫ್ ಉಂಟು, ಈಗವೇ ನಿಮ್ದು ರಿಟೈರ್ಡ್ ಲೈಫೇ, ಆದ್ರೂ ಈಗ ಸಹ ನೀವು ಇಷ್ಟು ಉಲ್ಲಾಸದಲ್ಲಿದ್ದೀರಿ. ಖಂಡಿತ ನಿಮ್ಗೆ ನಮ್ಮ ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರ ಪರವಾಗಿ, ನನ್ನ ಪರವಾಗಿ, ಎಡ್ವರ್ಡ್ ರೆಬೆಲ್ದರ್ ಅವರ ಪರವಾಗಿ ನಿಮಗೆ ಅನಂತ ಧನ್ಯವಾದ ಹೇಳ್ತೇವೆ ಸರ್. ನಿಮ್ಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.